108 ಸಿಬ್ಬಂದಿಯ ಮುಷ್ಕರ ಹಿಂಪಡೆಯುವಂತೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಮನವಿ ಮಾಡಿದೆ. ಈ ನೌಕರರನ್ನ ಖಾಸಗಿ ಸಂಸ್ಥೆ ನೇಮಿಸಿಕೊಂಡಿರುವುದರಿಂದ ಸರ್ಕಾರ ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ ಎಂದಿದೆ. ಆದರೂ ಮುಷ್ಕರ ನಿರತರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸುವ ಭರವಸೆಯನ್ನ ಸರ್ಕಾರ ನೀಡಿದೆ. ಅಲ್ಲದೆ ಮುಷ್ಕರ ನಿರತರಲ್ಲಿ ಕೆಲವರು ಮೊಬೈಲ್ ಫೋನ್ ಹಾಗೂ ಆಂಬ್ಯುಲೆನ್ಸ್ ಕೀಯನ್ನ ತೆಗೆದುಕೊಂಡು ಹೋಗಿರುವುದು ಗುರುತರ ಅಪರಾಧ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ. ಇದೇ ವೇಳೆ 108 ಆಂಬ್ಯುಲೆನ್ಸ್ ಸೇವೆಯನ್ನ ಆದಷ್ಟು ಬೇಗ ಸಹಜ ಸ್ಥಿತಿಗೆ ತರುವ ಭರವಸೆಯನ್ನ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರಮಣ ಗುಪ್ತಾ ನೀಡಿದ್ದಾರೆ. ನಮ್ಮ ಸೆಂಟ್ರಲ್ ಟಾಕೀಸ್ ಹತ್ರ ಚಕ್ರಾಯನಕೆರೆ ಮೈದಾನದ ಒಳಗಡೆ ಸ್ಟೌವ್ ಅಕ್ಕಿ ಸೀಮೆ ಎಣ್ಣೆ ಎಲ್ಲ ತಗೊಂಡ್ಬಂದು ಅಲ್ಲೇ ಅನ್ನ ಮಾಡಿದ್ರಿಂದ ನಮ್ಮ ಕೆಲಸದಿಂದ ತೆಗೆದಾಕ್ತೀವಿ ಅಂತೇಳಿ ಸರ್ಕಾರ ನಮಗೆಲ್ಲ ನೋಟಿಸ್ ಕೊಟ್ಟಿದೆ ಹೇಳಿದ್ರು. ಆಗ ಕುಮಾರಸ್ವಾಮಿ ಸರ್ಕಾರ ಇತ್ತು. ಕೆಲವು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಾನು ಹೇಳಿದೆ, ನನಗೆ 48 ಗಂಟೆ ಟೈಮ್ ಕೊಡಿ, ನಾನು ಈಗ ನೋಟಿಸ್ ಏನು ಕೊಟ್ಟಿದ್ದೀನಿ, ಈ ಸರ್ಕಾರ ರದ್ದು ಮಾಡಿ ನಿಮ್ಮ ಕೆಲಸ. ಈ ದಿನ ರಜಾ. ಇದು ಬೆಂಗಳೂರಲ್ಲಿ ಆಧಾರ್ ಕಾರ್ಡ್ ಮಾಡ್ತಿದ್ದ ಸೆಂಟರ್ಗಳಲ್ಲಿದ್ದ ಬೋರ್ಡ್. ಇದಕ್ಕೆ ಕಾರಣ ನಮಗೆಲ್ಲ ಆಧಾರ್ ಕಾರ್ಡ್ಗಾಗಿ ಕಷ್ಟಪಡೋ ಆಧಾರ್ ಸಿಬ್ಬಂದಿಯ ದಿನನಿತ್ಯದ ಜೀವನಕ್ಕೆ ಆಧಾರವಿಲ್ಲದಂತಾಗಿರೋದು. ಅವರಿಗೆ ಸಂಬಳ ಇಲ್ಲ, ಬಾತ್ರೂಮ್ ಇಲ್ಲ, ಮಲಗೋದಿಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಇದರಿಂದ ಬೇಸತ್ತ ಆಧಾರ್ ಸಿಬ್ಬಂದಿ ಇಂದು ಕೆಲಸವನ್ನ ಸ್ಥಗಿತಗೊಳಿಸಿದ್ರು. ಕೊಟ್ಟಾಗ್ಲಿಂದಲೂ ಬರೀ ಟಾರ್ಚರ್ ಅಂದ್ರೆ ಫುಲ್ ಅವ್ರದೇ ಟಾರ್ಚರ್ ಕೊಟ್ಟಿರೋದು. ತಂಗುದಾಣಕ್ಕೆ ಜಾಗವಿಲ್ಲ, ಬಾತ್ರೂಮ್ ಶೌಚಾಲಯದ ವ್ಯವಸ್ಥೆ ಸಹ ನೆಟ್ಟಿಗಿಲ್ಲ, ಇನ್ನು ಮಾಸಿಕ ವೇತನ ಸರಿಯಾಗಿ ಸಿಗ್ತಿಲ್ಲ. ಇದು ಆಧಾರ್ ಕಾರ್ಡ್ ಸಿಬ್ಬಂದಿ ದುಸ್ಥಿತಿ. ದೇಶದಾದ್ಯಂತ ಆಧಾರ್ ಕಾರ್ಡ್ ನೀಡೋ ಸಿಬ್ಬಂದಿಯೇ ಆಧಾರವಿಲ್ಲದೆ ಇವತ್ತು ಅತಂತ್ರರಾಗಿದ್ದಾರೆ. ಹೀಗಾಗಿ ಮಾಡುವ ಕೆಲಸವನ್ನು ನಿಲ್ಲಿಸಿ ಸಿಬ್ಬಂದಿಗಳೆಲ್ಲ ಮುಷ್ಕರ ನಡೆಸಿದರು. ಇಷ್ಟಕ್ಕೂ ಈ ಅವಾಂತರಕ್ಕೆ ಕಾರಣ ಗುತ್ತಿಗೆ ಪಡೆದಿರುವ ಇಂಟಿಗ್ರಾ ಮೈಕ್ರೋ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಕಂಪನಿ ಆಧಾರ್ ಯೋಜನೆಗಾಗಿ 100 ಮಂದಿ ಸಿಬ್ಬಂದಿಯನ್ನ ತುಮಕೂರು, ಚೆನ್ನೈ, ಮಾಗಡಿ ಸೇರಿದಂತೆ ರಾಜ್ಯದ ವಿವಿಧೆಡೆ ನೇಮಕ ಮಾಡಿಕೊಂಡಿದೆ. ಆದರೆ ಈಗ ಇವರಿಗೆ ಮೂಲಭೂತ ಸೌಲಭ್ಯ ನೀಡದೆ ಸತಾಯಿಸಿದೆ. ಯಾಕೆ ಹೀಗೆ ಅಂತ ಪ್ರಶ್ನಿಸಿದ್ರೆ ಕಂಪನಿಯ ಸಮರ್ಥನೆ ಹೀಗಿದೆ. ಅಂದರೆ ಏನು ಕೊಡ್ತಾ ಇಲ್ಲ, ನಾವು ಅವ್ರು ಸಾಲ್ವ್ ಮಾಡೋದಕ್ಕೇ ಇಲ್ಲಿ ನಿಂತ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಇಂಟ್ರಾಕ್ಟ್ ಆಗ್ತಿದ್ದೀವಿ. ಸ್ಯಾಲ್ರಿ ನೋಡಪ್ಪ, ಯಾರಿಗೂ ಸ್ಯಾಲ್ರಿ ಕೊಡಬಾರ್ದು ಅಂತ ಏನಿಲ್ಲ, ಸ್ಯಾಲ್ರಿ ಕೊಡೋದಕ್ಕೋಸ್ಕರನೇ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತೇಳಿ ಅವ್ರು ಸಾಲ್ವ್ ಮಾಡೋಕ್ಕಾಗಿ ನಾವು ಯಾರಿಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ವಿ, ಅವ್ರಿಗೆ ಜಾಗ ಕೊಡ್ತಾ ಇದ್ದೀವಿ. ಹೊಸದಾಗಿ ಇವಾಗ ನಾವು ಒಂದು 700-800 ಪೀಪಲ್ಸ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ನಾವು ಇನಿಷಿಯಲಾಗಿ ಒಂದು 50 ಜನಕ್ಕೋ 30 ಜನಕ್ಕೋ ನಾವು ನಗರದ ವಿವಿಧೆಡೆ ಕೆಲಸ ಮಾಡಿ ಬರೋ ಆಧಾರ್ ಕಾರ್ಡ್ ಸಿಬ್ಬಂದಿ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ತಂಗಿದ್ದಾರೆ. ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಸಂಕಟಕ್ಕೆ ಸಿಲುಕಿದ್ದಾರೆ. ಆಕ್ಚುಲಾಗಿ ಅಕಾಮಿಡೇಷನ್ ಫುಡ್ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ ಅಂತ ನಮ್ಮನ್ನು ಕರ್ಕೊಂಡು ಬಂದಿದ್ದು, 7000 ಸ್ಯಾಲರಿ ಕೊಡ್ತೀವಿ ಅಂತ ಕರ್ಕೊಂಡು ಬಂದಿದ್ದು, ಇನ್ಸೆಂಟಿವ್ ಎಲ್ಲ ಹೇಳಿ ಕರ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ರಿವರ್ಸ್ ಆಗ್ತಾ ಇದೆ. ಬಂದು 1.5 ತಿಂಗಳಾಗಿದೆ. ಅಡ್ಜಸ್ಟ್ ಅಂತ ಮಾಡ್ಕೊಂಡು ಸಾಕಾಗೋಗಿದೆ. ಒಂದು ರೂಮಲ್ಲಿ ಕೊಟ್ಟಿದ್ದಾರೆ, ವರ್ಕಿಂಗ್ ರೂಮಲ್ಲಿ ಕೊಟ್ಟಿದ್ರು ಒಂದು ಸ್ವಲ್ಪ ದಿನ. ಅವಾಗ ಮಾಡ್ಕೊಂಡ್ವಿ ಅಡ್ಜಸ್ಟ್, ಪರವಾಗಿಲ್ಲ, ಏನೋ ಸ್ಟಾರ್ಟಿಂಗ್ ಬಂದಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಎಷ್ಟು ದಿನ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ? ನಮಗೂ ಪ್ರಾಬ್ಲಮ್ಸ್ ಇರುತ್ತಲ್ವಾ. ಮುಷ್ಕರದಿಂದಾಗಿ ಈ ದಿನ ರಜಾ ಅನ್ನೋ ಬೋರ್ಡ್ ಬೆಂಗಳೂರಿನ ಆಧಾರ್ ಕಾರ್ಡ್ ಸೆಂಟರ್ಗಳಲ್ಲಿ ರಾರಾಜಿಸುತ್ತಿದೆ. ಎಲ್ಲೆಡೆ ಆಧಾರ್ ಕಾರ್ಡ್ ಸೆಂಟರ್ ಮುಚ್ಚಿರೋ ಮಾಹಿತಿ ತಡವಾಗಿ ಸಿಕ್ಕ ಹಿನ್ನೆಲೆಯಲ್ಲಿ ಜನ ತೊಂದರೆ ಪಡುವಂತಾಯಿತು. ವೇಟ್ ಮಾಡ್ತಾ ಇದ್ದೀನಿ. 15 ರೂಪಾಯಿ ಬಸ್ ಚಾರ್ಜ್, ಅಪ್ ಅಂಡ್ ಡೌನ್ 30 ರುಪೀಸ್ ಆಗುತ್ತೆ. ಏನು ಹೇಳ್ತಾರೆ ಮೇಡಮ್ ಕೆಲಸ ಮಾಡೋದು? ಒಬ್ಬರು ಅಲ್ಲಿ ಸೀಟಲ್ಲಿ ಇಲ್ವಲ್ಲ, ಯಾಕಂದ್ರೆ ಏನು ಸಮಸ್ಯೆ? ಏನೋ ಪ್ರಾಬ್ಲಮ್ ಅವ್ರಿಗೆ ಗೊತ್ತು, ನನಗೇನು ಗೊತ್ತು. ನಾವು ಬಸ್ ಸಿಕ್ಕೊಂಡು ಬಂದೀವಿ, ನಾವು ಕೆಲಸದ ನಾವು ಮಾಡಕ್ಕೆ ಬಂದಿರೋದು. ಯಾರೇ ಆಗಿರ್ಲಿ, ಸಂಬಳನೇ ಇಲ್ಲ, ಶೌಚಾಲಯ, ಮಲಗೋಕೆ ಜಾಗನೂ ಇಲ್ಲ ಅಂದ್ರೆ ಸುಮ್ಮನೆ ಇರೋಕೆ ಸಾಧ್ಯನಾ? ಅದು ಬರೋಬ್ಬರಿ 2 ವರ್ಷ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಸರ್ಕಾರ ಆಧಾರ್ ಕಾರ್ಡ್ ಕೆಲಸವನ್ನ ಕಂಪನಿಗಳಿಗೆ ಗುತ್ತಿಗೆ ನೀಡಿ ಬಾಯಿ ಮುಚ್ಚಿ ಕುಳಿತುಕೊಳ್ಳೋ ಮುನ್ನ ಆಲೋಚಿಸಬೇಕಿದೆ. ಇಲ್ಲದಿದ್ರೆ ಸಾರ್ವಜನಿಕರು ಈ ಬೆಳವಣಿಗೆಯಿಂದ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ದರ್ಶನ್ ಪ್ರಕರಣದ ಕುರಿತು ಬೆಂಗಳೂರು ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಎಂದು ವಿಕ್ಟೋರಿಯಾದಲ್ಲಿ ದರ್ಶನ್ ಪತ್ನಿಯ ಬ್ಲಡ್ ಸ್ಯಾಂಪಲ್ ಅನ್ನು ಪಡೆಯಲಾಗಿದೆ. ಈ ಸ್ಯಾಂಪಲ್ನ ಘಟನೆ ದಿನ ಸಿಕ್ಕ ರಕ್ತ ದಾಖಲೆಗಳೊಂದಿಗೆ ತಾಳೆ ಹಾಕಿ ನೋಡಲಿದ್ದಾರೆ. ಇದರಿಂದ ಚಾರ್ಜ್ ಶೀಟ್ ಸಲ್ಲಿಸಲು ಸಹಕಾರಿಯಾಗಲಿದೆಯಂತೆ.
ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇಂದು ಮಧ್ಯಾಹ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. ವಿಕ್ಟೋರಿಯಾದಲ್ಲಿ ವಿಜಯಲಕ್ಷ್ಮಿ ಸುಮಾರು 20 ನಿಮಿಷ ತಪಾಸಣೆಗೆ ಒಳಗಾದ್ರು. ಆಸ್ಪತ್ರೆಯಲ್ಲಿ ವಿಜಯಲಕ್ಷ್ಮಿ ಅವರ ರಕ್ತದ ಸ್ಯಾಂಪಲ್ ಅನ್ನ ಪಡೆಯಲಾಯಿತು. ಸೆಪ್ಟೆಂಬರ್ 7ರ ಮಧ್ಯರಾತ್ರಿ ನಡೆದಿದ್ದ ಗಲಾಟೆಯಲ್ಲಿ ವಿಜಯಲಕ್ಷ್ಮಿಗೆ ಗಾಯಗಳಾಗಿದ್ವು. ಅಂದು ಠಾಣೆಗೆ ದೂರು ಕೊಡಲು ಬಂದಾಗ ಕಾರಿನಲ್ಲಿ ಕೆಲವು ರಕ್ತದ ಕಲೆಗಳು ಪತ್ತೆಯಾಗಿದ್ವು. ಈ ಕುರಿತು ವಿಜಯನಗರ ಪೊಲೀಸರು ಎಫ್ಐಆರ್ನಲ್ಲಿ ನಮೂದಿಸಿದ್ರು. ಇದರ ತನಿಖೆಗಾಗಿ ಇಂದು ವಿಕ್ಟೋರಿಯಾದಲ್ಲಿ ವಿಜಯಲಕ್ಷ್ಮಿ ಅವರ ರಕ್ತದ ಸ್ಯಾಂಪಲ್ ಪಡೆಯಲಾಯಿತು. ಈ ರಕ್ತದ ಸ್ಯಾಂಪಲ್ ಅನ್ನ ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತೆ. ಪ್ರಯೋಗಾಲಯದಲ್ಲಿ ಈ ರಕ್ತದ ಸ್ಯಾಂಪಲ್ ಹಾಗೂ ಗಲಾಟೆ ದಿನ ಪತ್ತೆಯಾದ ರಕ್ತದ ಕಲೆಗಳಿಗೂ ತಾಳೆ ಹಾಕಿ ನೋಡಲಾಗುತ್ತೆ. ಇದು ಪ್ರಕರಣದ ತನಿಖೆ ಹಾಗೂ ಚಾರ್ಜ್ ಶೀಟ್ಗೆ ಸಹಕಾರಿಯಾಗಲಿದೆ ಅನ್ನೋದು ಪೊಲೀಸರ ಅಭಿಪ್ರಾಯ. ಒಟ್ಟಾರೆ ಕೋರ್ಟಿನಲ್ಲಿ ಏನೇ ಹೇಳಿಕೆ ನೀಡಿದ್ರೂ ಪೊಲೀಸರು ಮಾತ್ರ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಿ ಮಂಜುನಾಥ್ ಮತ್ತು ಗಿರೀಶ್ ಕವಚೂರು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ದರ್ಶನ್ಗೆ ಬೇಲೆ ಸಿಕ್ಕಿಲ್ಲ. ಜೈಲ್ ಸೇರಿರೋ ದರ್ಶನ ಕರಾಳ ಕಥೆಯನ್ನ ಒಂದು ಹಾಡಿನ ಮೂಲಕ ಚಿತ್ರಿಸಿದ್ರೆ ಹೇಗಿರುತ್ತೆ ನೋಡೋಣ ಬನ್ನಿ. ಬೇಲೆ ಇಲ್ಲ ನಿನ್ನ ಶಾಪ ಇರುವಾಗ, ಜೈಲೇ ಇಲ್ಲ ನಿನ್ನ ಪ್ರೀತಿ ಇಲ್ಲದಾದಾಗ, ಹಾಡುವೆ ಈಗ ದುಃಖದ ರಾಗ ಲಲಲಲಲಲಲಲಲ. ನಾನು ನೀನು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು. ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿಯ ಮೇಲೆ ನಮ್ಮ ಬಾಳು ಕರ್ಮ ಕಾಂಡ ಕೇಳು. ಬೇಲೆ ಇಲ್ಲ ನಿನ್ನ ಶಾಪ ಇರುವಾಗ, ಜೈಲೇ ಎಲ್ಲ ನಿನ್ನ ಪ್ರೀತಿ ಇಲ್ಲದಾದಾಗ. ತಪ್ಪು ಮಾಡಿದ ನಾನು ಹೊರಗೆ ಬರದೇ ಇರೇನು, ಬಾಳಲಿ ಕತ್ತಲೆ ತುಂಬಿರಲು, ಪ್ರೀತಿಯ ನೆಮ್ಮದಿ ಇರದಿರಲು. ತೀರ್ಪೆ ಒಂದು ಶಾಪ, ಜೈಲೆ ಅದರ ರೂಪ, ಶಿಕ್ಷೆ ಒಂದು ದಾರಿ, ಸಿಟ್ಟು ನಮಗೆ ವೈರಿ. ಹಾಡುವೆ ಈಗ ದುಃಖದ ರಾಗ ಲಲಲಲಲಲಲಲ. ನಾನು ನೀನು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೋರಾಡೋಕೆ ಕೇಳು. ಜೀವನ ಒಂದು ತೂಗುಯ್ಯಾಲೆ ಯಾಕೆ ನೀನು ಹೇಳು, ಭೂಮಿ ಮೇಲೆ ನಮ್ಮ ಬಾಳು ಕರ್ಮ ಕಾಂಡ ಕೇಳು. ಬೇಲೆ ಇಲ್ಲ ನಿನ್ನ ಶಾಪ ಇರುವಾಗ, ಜೈಲೇ ಎಲ್ಲ ನಿನ್ನ ಪ್ರೀತಿ ಇಲ್ಲದಾದಾಗ. ಹಾಡುವೆ ಈಗ ದುಃಖದ ರಾಗ ಲಲಲಲಲಲಲಲ.